ಕಲಬುರಗಿಯ ಬಿಲ್ವಾ ಆಸ್ಪತ್ರೆ ವತಿಯಿಂದ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಇಂದು ತಂಪು ಪಾನೀಯ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಚಿತಾರಿ ಅಡ್ಡ ಹತ್ತಿರ ಇರುವ ಬಿಲ್ವಾ ಆಸ್ಪತ್ರೆಯ ಮುಂಭಾಗದಲ್ಲಿ ಇಂದು ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಜಾತ್ರಾ ನಿಮಿತ್ತವಾಗಿ ತಂಪು ಪಾನೀಯ ವಿತರಣೆ ಮಾಡಲಾಯಿತು. ಮತ್ತೆ ಬಾಯ್ಕಲ್ಲಿ ಮುಂದೆ ಬಾಯ್ಕಲ್ಲಿ ತಗೋಬಾ ಕೋಲ್ಡ್ ಡ್ರಿಂಕ್ಸ್ ತಗೋಬರ್ರಿ. ಹಲೋ ಬರ್ರಿ. ಹಲೋ ಬರ್ರಿ ಬರ್ರಿ ಈ ಸಂದರ್ಭದಲ್ಲಿ ಬಿಲ್ವಾ ಆಸ್ಪತ್ರೆ ಮುಖ್ಯಸ್ಥರಾದ ರೇಣು ಚಿಕ್ಕಮಠ್ ಹಾಗೂ ಶರಣು ಪಾಟೀಲ್ ಅವರು ಈ ತಂಪು ಪಾನೀಯ ವಿತರಣೆ ಬಗ್ಗೆ ಮಾತನಾಡಿದರು. 104ನೇ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ನಾವು ಜ್ಯೂಸ್ ಹಂಚ್ತಾ ಇದ್ದೀವಿ. ಇಲ್ಲಿ ನಾವೆಲ್ಲ ಭಕ್ತಾದಿಗಳು ಎಲ್ಲ ಕಡೆಯಿಂದ ಬರ್ತಾರೆ. ಇವತ್ತು ನಮ್ಗೆ ತುಂಬ ಖುಷಿ ಆಗ್ತದೆ. ಸೊ ಪ್ರತಿ ವರ್ಷ ಈ ಒಂದು ಸಂಭ್ರಮ ಅಂತ ನಾವು ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಬೆಳಗ್ಗೆ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ನಮ್ಮ ಕೊಡುವಂಥ ಒಂದು ಆರೆಂಜ್ ಜ್ಯೂಸ್ ತೊಗೊಂಡು ನಮಗೆಲ್ಲ ಹರಿಸ್ಬೇಕು. ಹಾಗೆ ಶರಣಬಸವೇಶ್ವರ ಜಾತ್ರೆ ಮಹೋತ್ಸವ ತುಂಬ ಯಶಸ್ವಿಯಾಗಿ ಮತ್ತು ಈ ವರ್ಷ ನಡಿಬೇಕು. ಯಾವ ಸಂಸ್ಥೆಯಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ? ಇದು ಬಿಲ್ವಾ ಹಾಸ್ಪಿಟಲ್ ಕಡೆಯಿಂದ. ಎಲ್ಲರಿಗೂ ಶರಣಾರ್ಥಿ. ತಮಗೆಲ್ಲ ಗೊತ್ತಿದ್ದಂತೆ ಇದು ಕಲಬುರಗಿ ಆರಾಧ್ಯ ದೇವರ ಶ್ರೀ ಶರಣಬಸವೇಶ್ವರ 204ನೇ ಜಯಂತಿ ಹಾಗೂ ರಥೋತ್ಸವ ನಿಮಿತ್ತ ನಾವು ಪ್ರತಿ ವರ್ಷ ಬಿಲ್ವಾ ಆಸ್ಪತ್ರೆ ವತಿಯಿಂದ ನಮ್ಮ ಚೇರ್ಮನ್ ಆದ ಡಾಕ್ಟರ್ ರೇಣುಪ್ರಸಾದ್ ಚಿಕ್ಕಮಠ್ ಅವರು ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ಸೇರಿ ನಾವು ಈ ಜ್ಯೂಸ್ ಹಂಚುವ ಮುಖಾಂತರ ನಾವೊಂದು ಸಣ್ಣ ಸೇವೆ ನಾವು ಈ ಜಾತ್ರೆ ಬರೋಂಥ ಎಲ್ಲ ಭಕ್ತಾದಿಗಳಿಗೆ ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿ ಶರಣಬಸವೇಶ್ವರರು ನಮಗೆಲ್ಲ ಭಕ್ತರಿಗೂ ಹಾಗೂ ನಮಗೆಲ್ಲ ಆಶೀರ್ವದಿಸಲಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬ್ಯೂರೋ ರಿಪೋರ್ಟರ್ RJ32 ಕನ್ನಡ ನ್ಯೂಸ್, ಕಲಬುರಗಿ.